ಗೋಡೆ ಇದೀಗ ಗೋಚರವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನದ ಸಂದರ್ಭದಲ್ಲಿ ಈ ಒಂದು ಉತ್ಖನನ ಸ್ಥಳದ ಪಕ್ಕದಲ್ಲೇ ಪುರಾತನ ಕೋಟೆ ಗೋಡೆ ಪತ್ತೆಯಾಗಿದೆ. ಇನ್ನು ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಶಾಲೆಯನ್ನ ತೆರವು ಮಾಡ್ತಾ ಇದ್ದಂತೆ ಕೋಟೆ ಗೋಡೆ ಗೋಚರವಾಗಿದೆ. ಉತ್ಖನನದಲ್ಲಿ ಗೋಡೆಯಲ್ಲಿ ಅಪಾರ ಪ್ರಮಾಣದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದೆ. ಶಾಸನ ದೇವಸ್ಥಾನದ ಪಳೆಯುಳಿಕೆಗಳಿಂದ ಗೋಡೆ ನಿರ್ಮಾಣವಾಗಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿದೆ. ತಾವು ನೋಡ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಉತ್ಖನನ ಮಾಡುವ ಜಾಗದ ಪಕ್ಕದಲ್ಲೇ ಇವಾಗ ಒಂದು ಗೋಡೆ ಗೋಚರವಾಗ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ಗೋಡೆ ಏನು ನಿನ್ನೆ ರಾತ್ರಿಯಿಂದನೂ ಕೂಡ ಈ ಒಂದು ಭಾಗ ಏನಿದೆ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಇದು ಶಾಲೆಯ ಒಂದು ಆವರಣ ಇತ್ತು. ಈ ಶಾಲೆಯನ್ನು ತೆರವು ಮಾಡಿದ ನಂತರ ಇಲ್ಲಿ ಗೋಡೆ ಕಾಣ್ತಾ ಇರಲಿಲ್ಲ, ಆದರೆ ಇವಾಗ ಗೋಡೆ ಗೋಚರವಾಗ್ತಾ ಇದೆ. ಈ ಗೋಡೆಯನ್ನು ನೋಡಿದರೆ ಸಾಕಷ್ಟು ಪುರಾತನ ವಸ್ತುಗಳು ಕೂಡ ಈ ಒಂದು ಗೋಡೆಯಲ್ಲಿ ಇದ್ದಾವೆ ಅಂತೇಳಿ. ಯಾಕಂತಂದರೆ 101 ಬಾವಿ 101 ದೇವಸ್ಥಾನ ಇರುವಂಥ ಲಕ್ಕುಂಡಿ ಗ್ರಾಮದಲ್ಲಿ ಇವಾಗ ಕೇವಲ 20ರಿಂದ 30 ದೇವಾಲಯಗಳು ಮಾತ್ರ ನಮಗೆ ಕಣ್ಣಿಗೆ ಕಾಣ್ತವೆ. ಆದರೆ ಇಲ್ಲಿರುವಂಥ ಇವು ಪ್ರಾಚ್ಯ ವಸ್ತುಗಳು ಎಲ್ಲವೂ ಕೂಡ ಇದರಲ್ಲಿ ನೋಡಲಿಕ್ಕೂ ನಮಗೆ ಕಾಣಿಸ್ತವೆ. ಯಾಕಂತಂದರೆ ಭಗ್ನವಾದಂಥ ದೇವರ ಮೂರ್ತಿಗಳಾಗಿರ್ಬೋದು, ಪಾನಿಪೀಠ ಆಗಿರ್ಬೋದು, ಬೇರೆ ಬೇರೆ ಶಾಸನಗಳನ್ನು ಕೂಡ ಈ ಕಲ್ಲಿನಲ್ಲಿ ಕೂಡ ಕಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜನರು ಇದನ್ನು ಕುತೂಹಲದಿಂದನೂ ಕೂಡ ನೋಡ್ತಾ ಇದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇವಾಗ ಆ ಗೋಡೆ ಏನು ಕಾಣಿಸ್ತಾ ಇದೆ, ಈ ಗೋಡೆ ಯಾವ ಕಾಲದ್ದು ಅಂತೂ ಕೂಡ ಇವಾಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನು ಲಕ್ಕುಂಡಿ ಗ್ರಾಮದ ಸುತ್ತಲೂ 7 ಸುತ್ತಿನ ಕೋಟೆ ಇತ್ತಂತ ಹೇಳಿ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ. ಆದರೆ ಇವಾಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತಲೂ ಕೂಡ ಈ ರೀತಿ ಒಂದು ಕೋಟೆ ಇದೆ. ಈ ಕೋಟೆ ಅಂದರೆ ಇಲ್ಲಿರುವಂಥ 101 ಬಾವಿ 101 ದೇವಸ್ಥಾನಗಳ ಮೇಲೆ ಹಿಂದಿನ ಇಲ್ಲಿ ಅರಸರು ಯುದ್ಧದ ಸಮಯದಲ್ಲಿ ದಾಳಿ ಮಾಡಿದಾಗ ಭಗ್ನಗೊಂಡಿದ್ದು, ಅಂಥ ಸಮಯದಲ್ಲಿ ಅವುಗಳ ಪಳವಳಿಕೆಗಳನ್ನು ತೆಗೆದುಕೊಂಡು ಬಂದು ಈ ಒಂದು ದೇವಸ್ಥಾನಗಳ ಗೋಡೆ ನಿರ್ಮಾಣ ಮಾಡಿದ್ದಾರೆ. ಇದೊಂದು ಬೃಹತ್ ಗೋಡೆ. ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನವಿದೆ. ಆ ದೇವಸ್ಥಾನ ಕೂಡ ತಳಭಾಗದಲ್ಲಿದೆ. ಅದರ ಮೇಲುಗಡೆ ಕೋಟೆ ಗೋಡೆ ಇವಾಗ ಕಾಣಿಸ್ತಾ ಇದೆ. ಈ ಕೋಟೆ ಗೋಡೆಯಲ್ಲಿ ಶಾಸನಗಳಾಗಿರ್ಬೋದು, ಪ್ರಾಚ್ಯ ವಸ್ತು ಕೂಡ ಸಾಕಷ್ಟಿದ್ದಾವೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಇವಾಗ ಕೋಟೆ ಗೋಡೆ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಪ್ರಮಾಣದಲ್ಲಿ, ಅಂದರೆ ಇವಾಗ ಇದರ ಗಾತ್ರ ಇಲ್ಲಿಂದ ಹಿಡಿದು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ಹಿಡಿದು ಸುಮಾರು ಈವರೆಗೂ ಕೂಡ ಈ ಕೋಟೆ ಗೋಡೆ ಇದೆ. ಈ ಕೋಟೆ ಗೋಡೆ ಪಕ್ಕದಲ್ಲೇ ಸಾಕಷ್ಟು ಮನೆಗಳನ್ನು ಕೂಡ ಈ ಭಾಗದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಕೋಟೆಗಳಲ್ಲಿ ಸಾಕಷ್ಟು ಪುರಾತನ ವಸ್ತುಗಳು, ಪ್ರಾಚ್ಯ ವಸ್ತುಗಳು ಕೂಡ ಇದ್ದಾವೆ, ಶಾಸನಗಳು ಕೂಡ ಇದ್ದಾವೆ. ಹೀಗಾಗಿ ಇದು ಹಿಂದೆ ಯಾವ ರಾಜರು ಆಳ್ವಿಕೆ ಮಾಡುವಂಥ ಸಮಯದಲ್ಲಿ, ಯುದ್ಧಗಳ ಸಮಯದಲ್ಲಿ ಇಲ್ಲಿರುವಂಥ 101 ದೇವಸ್ಥಾನಗಳ ಪೈಕಿ ಸಾಕಷ್ಟು ದೇವಸ್ಥಾನಗಳು ಹಾನಿಯಾಗಿದ್ದು, ಅಂಥ ಸಮಯದಲ್ಲಿ ಈ ಒಂದು ಕೋಟೆ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಬ್ರಿಟಿಷರು ಬರುವಕ್ಕಿಂತ ಮುಂಚಿತವಾಗಿ ಈ ಕೋಟೆ ಗೋಡೆ ನಿರ್ಮಾಣ ಆಗಿರಬಹುದು ಅಂತೇಳಿ ನಮ್ಮ ಜೊತೆಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡುವಂಥ ಸಮಯದಲ್ಲಿ ಸಾಕಷ್ಟು ಇತಿಹಾಸಗಾರರು ಕೂಡ ಮಾಹಿತಿ ನೀಡಿದ್ದಾರೆ. ಆದರೆ ಈ ಕೋಟೆ ಗೋಡೆ ಇವಾಗ ಗೋಚರವಾಗಿದ್ದು ಇದರ ಬಗ್ಗೆ ಸಂಪೂರ್ಣವಾದ ತನಿಖೆ ಆಗಬೇಕು, ಯಾವ ಕಾಲದ್ದಂಥೇಳಿ. ಯಾಕಂತಂದರೆ ಇದರಲ್ಲಿ ಸಾಕಷ್ಟು ದೇವಸ್ಥಾನಗಳು, ಭಗ್ನವಾದಂಥ ಮೂರ್ತಿಗಳು ಮತ್ತು ಶಾಸನಗಳು, ಪ್ರಾಚ್ಯ ವಸ್ತುಗಳು ಕೂಡ ಸಾಕಷ್ಟಿದ್ದಾವೆ. ಈ ಬಗ್ಗೆನೂ ಕೂಡ ಸಂಪೂರ್ಣವಾದ ತನಿಖೆ ನಡೀಬೇಕಂತೇಳಿ ಲಕ್ಕುಂಡಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗೋಡೆ ಇದೀಗ ಗೋಚರವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನದ ಸಂದರ್ಭದಲ್ಲಿ ಈ ಒಂದು ಉತ್ಖನನ ಸ್ಥಳದ ಪಕ್ಕದಲ್ಲೇ ಪುರಾತನ ಕೋಟೆ ಗೋಡೆ ಪತ್ತೆಯಾಗಿದೆ. ಇನ್ನು ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಶಾಲೆಯನ್ನ ತೆರವು ಮಾಡ್ತಾ ಇದ್ದಂತೆ ಕೋಟೆ ಗೋಡೆ ಗೋಚರವಾಗಿದೆ. ಉತ್ಖನನದಲ್ಲಿ ಗೋಡೆಯಲ್ಲಿ ಅಪಾರ ಪ್ರಮಾಣದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದೆ. ಶಾಸನ ದೇವಸ್ಥಾನದ ಪಳೆಯುಳಿಕೆಗಳಿಂದ ಗೋಡೆ ನಿರ್ಮಾಣವಾಗಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿದೆ. ತಾವು ನೋಡ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಉತ್ಖನನ ಮಾಡುವ ಜಾಗದ ಪಕ್ಕದಲ್ಲೇ ಇವಾಗ ಒಂದು ಗೋಡೆ ಗೋಚರವಾಗ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ಗೋಡೆ ಏನು ನಿನ್ನೆ ರಾತ್ರಿಯಿಂದನೂ ಕೂಡ ಈ ಒಂದು ಭಾಗ ಏನಿದೆ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಇದು ಶಾಲೆಯ ಒಂದು ಆವರಣ ಇತ್ತು. ಈ ಶಾಲೆಯನ್ನು ತೆರವು ಮಾಡಿದ ನಂತರ ಇಲ್ಲಿ ಗೋಡೆ ಕಾಣ್ತಾ ಇರಲಿಲ್ಲ, ಆದರೆ ಇವಾಗ ಗೋಡೆ ಗೋಚರವಾಗ್ತಾ ಇದೆ. ಈ ಗೋಡೆಯನ್ನು ನೋಡಿದರೆ ಸಾಕಷ್ಟು ಪುರಾತನ ವಸ್ತುಗಳು ಕೂಡ ಈ ಒಂದು ಗೋಡೆಯಲ್ಲಿ ಇದ್ದಾವೆ ಅಂತೇಳಿ. ಯಾಕಂತಂದರೆ
101 ಬಾವಿ 101 ದೇವಸ್ಥಾನ ಇರುವಂಥ ಲಕ್ಕುಂಡಿ ಗ್ರಾಮದಲ್ಲಿ ಇವಾಗ ಕೇವಲ 20ರಿಂದ 30 ದೇವಾಲಯಗಳು ಮಾತ್ರ ನಮಗೆ ಕಣ್ಣಿಗೆ ಕಾಣ್ತವೆ. ಆದರೆ ಇಲ್ಲಿರುವಂಥ ಇವು ಪ್ರಾಚ್ಯ ವಸ್ತುಗಳು ಎಲ್ಲವೂ ಕೂಡ ಇದರಲ್ಲಿ ನೋಡಲಿಕ್ಕೂ ನಮಗೆ ಕಾಣಿಸ್ತವೆ. ಯಾಕಂತಂದರೆ ಭಗ್ನವಾದಂಥ ದೇವರ ಮೂರ್ತಿಗಳಾಗಿರ್ಬೋದು, ಪಾಣಿಪೀಠ ಆಗಿರ್ಬೋದು, ಬೇರೆ ಬೇರೆ ಶಾಸನಗಳನ್ನು ಕೂಡ ಈ ಕಲ್ಲಿನಲ್ಲಿ ಕೂಡ ಕಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜನರು ಇದನ್ನು ಕುತೂಹಲದಿಂದನೂ ಕೂಡ ನೋಡ್ತಾ ಇದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇವಾಗ ಆ ಗೋಡೆ ಏನು ಕಾಣಿಸ್ತಾ ಇದೆ, ಈ ಗೋಡೆ ಯಾವ ಕಾಲದ್ದು ಅಂತೂ ಕೂಡ ಇವಾಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನು ಲಕ್ಕುಂಡಿ ಗ್ರಾಮದ ಸುತ್ತಲೂ 7 ಸುತ್ತಿನ ಕೋಟೆ ಇತ್ತಂತ ಹೇಳಿ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ. ಆದರೆ ಇವಾಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತಲೂ ಕೂಡ ಈ ರೀತಿ ಒಂದು ಕೋಟೆ ಇದೆ. ಈ ಕೋಟೆ ಅಂದರೆ ಇಲ್ಲಿರುವಂಥ 101 ಬಾವಿ 101 ದೇವಸ್ಥಾನಗಳ ಮೇಲೆ ಹಿಂದಿನ ಇಲ್ಲಿ ಅರಸರು ಯುದ್ಧದ ಸಮಯದಲ್ಲಿ ದಾಳಿ ಮಾಡಿದಾಗ ಭಗ್ನಗೊಂಡಿದ್ದು, ಅಂಥ ಸಮಯದಲ್ಲಿ ಅವುಗಳ ಪಳವಳಿಕೆಗಳನ್ನು ತೆಗೆದುಕೊಂಡು ಬಂದು ಈ ಒಂದು ದೇವಸ್ಥಾನಗಳ ಗೋಡೆ ನಿರ್ಮಾಣ ಮಾಡಿದ್ದಾರೆ. ಇದೊಂದು ಬೃಹತ್ ಗೋಡೆ. ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನವಿದೆ. ಆ ದೇವಸ್ಥಾನ ಕೂಡ ತಳಭಾಗದಲ್ಲಿದೆ. ಅದರ ಮೇಲುಗಡೆ ಕೋಟೆ ಗೋಡೆ ಇವಾಗ ಕಾಣಿಸ್ತಾ ಇದೆ. ಈ ಕೋಟೆ ಗೋಡೆಯಲ್ಲಿ ಶಾಸನಗಳಾಗಿರ್ಬೋದು, ಪ್ರಾಚ್ಯ ವಸ್ತು ಕೂಡ ಸಾಕಷ್ಟಿದ್ದಾವೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಇವಾಗ ಕೋಟೆ ಗೋಡೆ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಪ್ರಮಾಣದಲ್ಲಿ, ಅಂದರೆ ಇವಾಗ ಇದರ ಗಾತ್ರ ಇಲ್ಲಿಂದ ಹಿಡಿದು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ಹಿಡಿದು ಸುಮಾರು ಈವರೆಗೂ ಕೂಡ ಈ ಕೋಟೆ ಗೋಡೆ ಇದೆ. ಈ ಕೋಟೆ ಗೋಡೆ ಪಕ್ಕದಲ್ಲಿ ಸಾಕಷ್ಟು ಮನೆಗಳನ್ನು ಕೂಡ ಈ ಭಾಗದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಕೋಟೆಗಳಲ್ಲಿ ಸಾಕಷ್ಟು ಪುರಾತನ ವಸ್ತುಗಳು, ಪ್ರಾಚ್ಯ ವಸ್ತುಗಳು ಕೂಡ ಇದ್ದಾವೆ, ಶಾಸನಗಳು ಕೂಡ ಇದ್ದಾವೆ. ಹೀಗಾಗಿ ಇದು ಹಿಂದೆ ಯಾವ ರಾಜರು ಆಳ್ವಿಕೆ ಮಾಡುವಂಥ ಸಮಯದಲ್ಲಿ, ಯುದ್ಧಗಳ ಸಮಯದಲ್ಲಿ ಇಲ್ಲಿರುವಂಥ 101 ದೇವಸ್ಥಾನಗಳ ಪೈಕಿ ಸಾಕಷ್ಟು ದೇವಸ್ಥಾನಗಳು ಹಾನಿಯಾಗಿದ್ದು, ಅಂಥ ಸಮಯದಲ್ಲಿ ಈ ಒಂದು ಕೋಟೆ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಬ್ರಿಟಿಷರು ಬರುವಕ್ಕಿಂತ ಮುಂಚಿತವಾಗಿ ಈ ಕೋಟೆ ಗೋಡೆ ನಿರ್ಮಾಣ ಆಗಿರಬಹುದು ಅಂತೇಳಿ ನಮ್ಮ ಜೊತೆಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡುವಂಥ ಸಮಯದಲ್ಲಿ ಸಾಕಷ್ಟು ಇತಿಹಾಸಗಾರರು ಕೂಡ ಮಾಹಿತಿ ನೀಡಿದ್ದಾರೆ. ಆದರೆ ಈ ಕೋಟೆ ಗೋಡೆ ಇವಾಗ ಗೋಚರವಾಗಿದ್ದು ಇದರ ಬಗ್ಗೆ ಸಂಪೂರ್ಣವಾದ ತನಿಖೆ ಆಗಬೇಕು, ಯಾವ ಕಾಲದ್ದಂತ ಹೇಳಿ. ಯಾಕಂತಂದರೆ ಇದರಲ್ಲಿ ಸಾಕಷ್ಟು ದೇವಸ್ಥಾನಗಳು, ಭಗ್ನವಾದಂಥ ಮೂರ್ತಿಗಳು ಮತ್ತು ಶಾಸನಗಳು, ಪ್ರಾಚ್ಯ ವಸ್ತುಗಳು ಕೂಡ ಸಾಕಷ್ಟಿದ್ದಾವೆ. ಈ ಬಗ್ಗೆಯೂ ಕೂಡ ಸಂಪೂರ್ಣವಾದ ತನಿಖೆ ನಡಿಬೇಕಂತೇಳಿ ಲಕ್ಕುಂಡಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗೋಡೆ ಇದೀಗ ಗೋಚರವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನದ ಸಂದರ್ಭದಲ್ಲಿ ಈ ಒಂದು ಉತ್ಖನನ ಸ್ಥಳದ ಪಕ್ಕದಲ್ಲೇ ಪುರಾತನ ಕೋಟೆ ಗೋಡೆ ಪತ್ತೆಯಾಗಿದೆ. ಇನ್ನು ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಶಾಲೆಯನ್ನ ತೆರವು ಮಾಡ್ತಾ ಇದ್ದಂತೆ ಕೋಟೆ ಗೋಡೆ ಗೋಚರವಾಗಿದೆ. ಉತ್ಖನನದಲ್ಲಿ ಗೋಡೆಯಲ್ಲಿ ಅಪಾರ ಪ್ರಮಾಣದ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದೆ. ಶಾಸನ, ದೇವಸ್ಥಾನದ ಪಳೆಯುಳಿಕೆಗಳಿಂದ ಗೋಡೆ ನಿರ್ಮಾಣವಾಗಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿದೆ. ತಾವು ನೋಡ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಉತ್ಖನನ ಮಾಡುವ ಜಾಗದ ಪಕ್ಕದಲ್ಲೇ ಇವಾಗ ಒಂದು ಗೋಡೆ ಗೋಚರವಾಗ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ಗೋಡೆ ಏನು ನಿನ್ನೆ ರಾತ್ರಿಯಿಂದನೂ ಕೂಡ ಈ ಒಂದು ಭಾಗ ಏನಿದೆ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಇದು ಶಾಲೆಯ ಒಂದು ಆವರಣ ಇತ್ತು. ಈ ಶಾಲೆಯನ್ನು ತೆರವು ಮಾಡಿದ ನಂತರ ಇಲ್ಲಿ ಗೋಡೆ ಕಾಣ್ತಾ ಇರಲಿಲ್ಲ. ಆದರೆ ಇವಾಗ ಗೋಡೆ ಗೋಚರವಾಗ್ತಾ ಇದೆ. ಈ ಗೋಡೆಯನ್ನು ನೋಡಿದರೆ ಸಾಕಷ್ಟು ಪುರಾತನ ವಸ್ತುಗಳು ಕೂಡ ಈ ಒಂದು ಗೋಡೆಯಲ್ಲಿ ಇದ್ದಾವೆ ಅಂತೇಳಿ. ಯಾಕಂತಂದರೆ 101 ಬಾವಿ 101 ದೇವಸ್ಥಾನ ಇರುವಂಥ ಲಕ್ಕುಂಡಿ ಗ್ರಾಮದಲ್ಲಿ ಇವಾಗ ಕೇವಲ 20ರಿಂದ 30 ದೇವಾಲಯಗಳು ಮಾತ್ರ ನಮಗೆ ಕಣ್ಣಿಗೆ ಕಾಣ್ತವೆ. ಆದರೆ ಇಲ್ಲಿರುವಂಥ ಇವು ಪ್ರಾಚ್ಯ ವಸ್ತುಗಳು ಎಲ್ಲವೂ ಕೂಡ ಇದರಲ್ಲಿ ನೋಡಲಿಕ್ಕೂ ನಮಗೆ ಕಾಣಿಸ್ತವೆ. ಯಾಕಂತಂದರೆ ಭಗ್ನವಾದಂಥ ದೇವರ ಮೂರ್ತಿಗಳಾಗಿರ್ಬೋದು, ಪಾಣಿಪೀಠ ಆಗಿರ್ಬೋದು, ಬೇರೆ ಬೇರೆ ಶಾಸನಗಳನ್ನು ಕೂಡ ಈ ಕಲ್ಲಿನಲ್ಲಿ ಕೂಡ ಕಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜನರು ಇದನ್ನು ಕುತೂಹಲದಿಂದನೂ ಕೂಡ ನೋಡ್ತಾ ಇದ್ದಾರೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇವಾಗ ಆ ಗೋಡೆ ಏನು ಕಾಣಿಸ್ತಾ ಇದೆ, ಈ ಗೋಡೆ ಯಾವ ಕಾಲದ್ದು ಅಂತೂ ಕೂಡ ಇವಾಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನು ಲಕ್ಕುಂಡಿ ಗ್ರಾಮದ ಸುತ್ತಲೂ 7 ಸುತ್ತಿನ ಕೋಟೆ ಇತ್ತಂತ ಹೇಳಿ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ. ಆದರೆ ಇವಾಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತಲೂ ಕೂಡ ಈ ರೀತಿ ಒಂದು ಕೋಟೆ ಇದೆ. ಈ ಕೋಟೆ ಅಂದರೆ ಇಲ್ಲಿರುವಂಥ 101 ಬಾವಿ 101 ದೇವಸ್ಥಾನಗಳ ಮೇಲೆ ಹಿಂದಿನ ಇಲ್ಲಿ ಅರಸರು ಯುದ್ಧದ ಸಮಯದಲ್ಲಿ ದಾಳಿ ಮಾಡಿದಾಗ ಭಗ್ನಗೊಂಡಿದ್ದು, ಅಂಥ ಸಮಯದಲ್ಲಿ ಅವುಗಳ ಪಳವಳಿಕೆಗಳನ್ನು ತೆಗೆದುಕೊಂಡು ಬಂದು ಈ ಒಂದು ದೇವಸ್ಥಾನಗಳ
ಗೋಡೆ ನಿರ್ಮಾಣ ಮಾಡಿದ್ದಾರೆ. ಇದೊಂದು ಬೃಹತ್ ಗೋಡೆ. ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನವಿದೆ. ಆ ದೇವಸ್ಥಾನ ಕೂಡ ತಳಭಾಗದಲ್ಲಿದೆ. ಅದರ ಮೇಲುಗಡೆ ಕೋಟೆ ಗೋಡೆ ಇವಾಗ ಕಾಣಿಸ್ತಾ ಇದೆ. ಈ ಕೋಟೆ ಗೋಡೆಯಲ್ಲಿ ಶಾಸನಗಳಾಗಿರ್ಬೋದು, ಪ್ರಾಚ್ಯ ವಸ್ತು ಕೂಡ ಸಾಕಷ್ಟಿದ್ದಾವೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕೂಡ ಇವಾಗ ಕೋಟೆ ಗೋಡೆ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಪ್ರಮಾಣದಲ್ಲಿ, ಅಂದರೆ ಇವಾಗ ಇದರ ಗಾತ್ರ ಇಲ್ಲಿಂದ ಹಿಡಿದು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ಹಿಡಿದು ಸುಮಾರು ಈವರೆಗೂ ಕೂಡ ಈ ಕೋಟೆ ಗೋಡೆ ಇದೆ. ಈ ಕೋಟೆ ಗೋಡೆ ಪಕ್ಕದಲ್ಲಿ ಸಾಕಷ್ಟು ಮನೆಗಳನ್ನು ಕೂಡ ಈ ಭಾಗದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಕೋಟೆಗಳಲ್ಲಿ ಸಾಕಷ್ಟು ಪುರಾತನ ವಸ್ತುಗಳು, ಪ್ರಾಚ್ಯ ವಸ್ತುಗಳು ಕೂಡ ಇದ್ದಾವೆ, ಶಾಸನಗಳು ಕೂಡ ಇದ್ದಾವೆ. ಹೀಗಾಗಿ ಇದು ಹಿಂದೆ ಯಾವ ರಾಜರು ಆಳ್ವಿಕೆ ಮಾಡುವಂಥ ಸಮಯದಲ್ಲಿ, ಯುದ್ಧಗಳ ಸಮಯದಲ್ಲಿ ಇಲ್ಲಿರುವಂಥ 101 ದೇವಸ್ಥಾನಗಳ ಪೈಕಿ ಸಾಕಷ್ಟು ದೇವಸ್ಥಾನಗಳು ಹಾನಿಯಾಗಿದ್ದವು. ಅಂಥ ಸಮಯದಲ್ಲಿ ಈ ಒಂದು ಕೋಟೆ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಬ್ರಿಟಿಷರು ಬರುವಕ್ಕಿಂತ ಮುಂಚಿತವಾಗಿ ಈ ಕೋಟೆ ಗೋಡೆ ನಿರ್ಮಾಣ ಆಗಿರಬಹುದು ಅಂತೇಳಿ ನಮ್ಮ ಜೊತೆಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡುವಂಥ ಸಮಯದಲ್ಲಿ ಸಾಕಷ್ಟು ಈ ಇತಿಹಾಸಗಾರರು ಕೂಡ ಮಾಹಿತಿ ನೀಡಿದ್ದಾರೆ. ಆದರೆ ಈ ಕೋಟೆ ಗೋಡೆ ಇವಾಗ ಗೋಚರವಾಗಿದ್ದು ಇದರ ಬಗ್ಗೆ ಸಂಪೂರ್ಣವಾದ ತನಿಖೆ ಆಗಬೇಕು, ಯಾವ ಕಾಲದ್ದಂಥೇಳಿ. ಯಾಕಂತಂದರೆ ಇದರಲ್ಲಿ ಸಾಕಷ್ಟು ದೇವಸ್ಥಾನಗಳು, ಭಗ್ನವಾದಂಥ ಮೂರ್ತಿಗಳು ಮತ್ತು ಶಾಸನಗಳು, ಪ್ರಾಚ್ಯ ವಸ್ತುಗಳು ಕೂಡ ಸಾಕಷ್ಟಿದ್ದಾವೆ. ಈ ಬಗ್ಗೆನೂ ಕೂಡ ಸಂಪೂರ್ಣವಾದ ತನಿಖೆ ನಡಿಬೇಕಂತೇಳಿ ಲಕ್ಕುಂಡಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್